ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಂದೀಶ್ ಅಂತ. ಸೊ ನಾನು ನಂದೀಶ್ ಆಡಿಟ್ ಅಂಡ್ ಟ್ಯಾಕ್ಸ್ ಕನ್ಸಲ್ಟೆನ್ಸಿಯ ಪ್ರೊಪರೇಟರ್. ಸೊ ನಾನಿವತ್ತು ನಿಮ್ಗೆ ಏನಕ್ಕೆ GST ರಿಜಿಸ್ಟ್ರೇಷನ್ ತಗೋಬೇಕು ಮತ್ತೆ ಯಾರು ತಗೋಬೇಕು ಅಂತ ಹೇಳ್ತಾ ಇದ್ದೀನಿ. 2017 GST ರೂಲ್ ಪ್ರಕಾರ ಯಾರ್ಯಾರ್ದು ಟರ್ನ್ ಓವರ್ ಬಂದು 40 lakhs ಮೇಲಿದೆ ಮತ್ತೆ 20 lakhs ಮೇಲಿದೆ ಅವರು GST ರಿಜಿಸ್ಟ್ರೇಷನ್ ತಗೋಬೇಕಾಗುತ್ತೆ. ಸೊ 40 lakhs ಮತ್ತೆ 20 lakhs ನಾನು ನಿಮ್ಗೆ ಎರಡನ್ನೂ ಹೇಳಿದೆ, ಕನ್ಫ್ಯೂಷನ್ ಆಗಬೇಡಿ. 40 lakhs ಬಂದು ಪರ್ಟಿಕ್ಯುಲರ್ ಆಗಿ ಗೂಡ್ಸ್ಗೆ. ಸೊ ಗೂಡ್ಸ್ ಥ್ರೆಶೋಲ್ಡ್ ಲಿಮಿಟ್ಸ್ ಏನಾದ್ರು 40 ಲಕ್ಷ ಮೀರಿದ್ರೆ ನೀವು GST ರಿಜಿಸ್ಟ್ರೇಷನ್ ತಗೊಳ್ಳೇಬೇಕಾಗುತ್ತೆ. ಇಟ್ ಈಸ್ ಮ್ಯಾಂಡೇಟರಿ. ನೆಕ್ಸ್ಟ್ ಬಂದು ಸರ್ವಿಸಸ್. ಸೊ ನೀವೇನಾದ್ರೂ ಯಾವ್ದಾದ್ರು ಸರ್ವಿಸ್ ಕೊಡ್ತಾ ಇದ್ದೀರಾ ಮತ್ತೆ ಕಮರ್ಷಿಯಲ್ ಪ್ರಾಪರ್ಟಿನ ರೆಂಟ್ ಕೊಟ್ಟಿದ್ದೀರಾ ಅಂತಂದ್ರೆ 20 ಲಕ್ಷದ ಮೇಲೆ ನಿಮ್ಗೆ ಏನಾದ್ರು ರೆಂಟ್ ಬರ್ತಾ ಇದ್ರೆ ಅಥವಾ ಯಾವುದೇ ರೀತಿ ಬಿಸ್ನೆಸ್ ನಿಮ್ಗೆ 20 ಲಕ್ಷಕ್ಕಿಂತ ಮೀರಿದ್ದು ಸರ್ವಿಸ್ ರಿಲೇಟೆಡ್ ಇಂದ ಲಾಭ ಬರ್ತಿದ್ರೆ ನೀವು GST ನ ತಗೊಳ್ಳೇಬೇಕಾಗುತ್ತೆ. ಸೊ ನಾನಿವತ್ತು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ. GST ರಿಜಿಸ್ಟ್ರೇಷನ್ ನೀವು ತಗೊಂಡ್ಮೇಲೆ ಸೊ ನೀವು ಸುಮ್ಮನೆ ಮನೆಯಲ್ಲಿ ಕುಂತ್ಕೊಳಕ್ ಆಗೋದಿಲ್ಲ. ಯಾಕಂದ್ರೆ ದಿಸ್ ಇಸ್ ನಾಟ್ ಲೈಕ್ ಲೇಬರ್ ರಿಜಿಸ್ಟ್ರೇಷನ್ ಆರ್ FSSA ರಿಜಿಸ್ಟ್ರೇಷನ್. ಸೊ ಇದು ಬಂದು GST ರಿಜಿಸ್ಟ್ರೇಷನ್ ಅಂದ್ರೆ ನೀವು ಪ್ರತಿ ತಿಂಗಳು ನೀವೇನನ್ನ ಸೇಲ್ ಮಾಡ್ತೀರಾ, ಏನನ್ನ ಪರ್ಚೇಸ್ ಮಾಡ್ತೀರಾ ಅಂತ ಇಲ್ಲಿ ರಿಪೋರ್ಟ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಬಂದು ಸೇಲ್ಸ್ಗೆ ಬಂದು 11ನೇ ತಾರೀಕು ಡ್ಯೂ ಡೇಟ್ಸ್ ಇರುತ್ತೆ. ಎಕ್ಸಾಂಪಲ್ ನೀವೇನಾದ್ರೂ ಎಕ್ಸಾಂಪಲ್ ಇವಾಗ ಜೂನ್ ಅಲ್ಲಿ ಇದೀವಲ್ಲ, ಸೊ ಜೂನ್ ನೀವು ಜುಲೈ 11th ಒಳಗಡೆ GSTR 1 ಬಂದು ಸೇಲ್ಸ್ ರಿಪೋರ್ಟ್ ಅದನ್ನ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಬಿಫೋರ್ 11th. ನೀವು ಅದನ್ನ ಬಿಫೋರ್ 11th ಏನಾದ್ರೂ ಅಪ್ಲೋಡ್ ಮಾಡ್ಲಿಲ್ಲ ಅಂದ್ರೆ ನಾವ್ ಯಾರಿಗೆ ಬಿಲ್ ಮಾಡಿದೇವರಲ್ಲ ಅವ್ರಿಗೆ ಅದು ರಿಫ್ಲೆಕ್ಟ್ ಆಗೋದಿಲ್ಲ. ಅವ್ರದ್ದು ಬಂದು GSTR 2B ರಿಪೋರ್ಟ್ ಅವರು ಡೌನ್ಲೋಡ್ ಮಾಡ್ಕೊಂತಾರೆ. ಸೊ ನಾವು GSTR 1 ನ 11ನೇ ತಾರೀಕು ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ 2B ನಲ್ಲಿ ರಿಫ್ಲೆಕ್ಟ್ ಆಗೋದಿಲ್ಲ. ದೆನ್ ಅವರು ಅದನ್ನ ಕ್ಲೈಮ್ ಮಾಡಕ್ ಆಗೋದಿಲ್ಲ. ಸೊ ಅದು ಅವ್ರಿಗೆ ಬಂದು ನೆಕ್ಸ್ಟ್ ಮಂತ್ ಹೋಗುತ್ತೆ. ಅವಾಗ ನಿಮ್ಗೆ ಏನಾಗುತ್ತೆ, ಆ ಪಾರ್ಟಿ ನಿಮ್ಗೆ ಅಮೌಂಟ್ ಕೊಡೋದನ್ನ ಸ್ಟಾಪ್ ಮಾಡಬಹುದು. ಸೊ ಈ ರೀತಿ ಇರುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ರಿಟರ್ನ್ಸ್ ನ ಫೈಲ್ ಮಾಡಬೇಕಾಗತ್ತೆ. ದಟ್ ಈಸ್ ಕಾಲ್ಡ್ GSTR 3B. ಓಕೆ, ಇದಕ್ಕೆ ಡ್ಯೂ ಡೇಟ್ ಬಂದು ಎವ್ರಿ ಮಂತ್ 28th. ಸೊ 3B ಬಂದು ದಿಸ್ ಇಸ್ ನಾಟ್ ಲೈಕ್ ರಿಪೋರ್ಟ್, ದಿಸ್ ಇಸ್ ಎ ಸಮ್ಮರಿ. ಸೇಲ್ಸ್ ಎಕ್ಸಾಂಪಲ್ 10 lakhs ಸೇಲ್ಸ್ ಆಗಿದೆ, 5 lakhs ಪರ್ಚೇಸ್ ಆಗಿದೆ ಅಂದ್ರೆ ಸೊ ಸೇಲ್ಸ್ ಗೆ ಟ್ಯಾಕ್ಸ್ 10 lakhs ಗೆ ಅರೌಂಡ್ 10% ಅಂತ ಹಾಕೊಂತೀನಿ ನಾನು ಟ್ಯಾಕ್ಸ್. ಸೊ 1 lakh ಆಗುತ್ತೆ. 10 lakhs ಗೆ 10% ಅಂದ್ರೆ 1 lakh ಔಟ್ಪುಟ್ ಆಗುತ್ತೆ. ಸೊ ಪರ್ಚೇಸಸ್ 5 lakhs ಮಾಡಿದೀನಿ, ಪರ್ಚೇಸಸ್ ಟ್ಯಾಕ್ಸ್ ಬಂದು 10% ಅಂತಾನೆ ಕನ್ಸಿಡರ್ ಮಾಡಿದ್ರೆ 50,000 ಆಗುತ್ತೆ. ಸೊ 1 lakh ಬಂದು ಔಟ್ಪುಟ್ ಆಗುತ್ತೆ. ಸೊ 50,000 ಬಂದು ಇನ್ಪುಟ್ ಆಗುತ್ತೆ. ಸೊ ಬ್ಯಾಲೆನ್ಸ್ 50,000 ನಾವು ಪೇಬಲ್ ಮಾಡಬೇಕು. ಓಕೆ, ಸೊ GSTR 3B ನಲ್ಲಿ ನಾವು ಸಮ್ಮರಿ ರಿಪೋರ್ಟ್ ಮೀನ್ಸ್ GSTR 1 ಪ್ರಕಾರ ಇದು ಔಟ್ಪುಟ್ ಬಂದು ಆಟೋ ಪಾಪ್ಯುಲೇಟೆಡ್ ಆಗುತ್ತೆ. ಸೊ ಇಲ್ಲಿ 2B ನಲ್ಲಿ ನಾವು ಅಪ್ಲೋಡ್ ಮಾಡಿದ್ರೆ ಅಂದ್ರಲ್ಲ, ಸೊ ಅದೇ ರೀತಿ ಅವ್ರು ನಮ್ಗೆ ಅಪ್ಲೋಡ್ ಮಾಡ್ತಾರೆ. ಆ ಬಿಲ್ಸ್ ಎಲ್ಲ ಬಂದು ನಮ್ 2B ನಲ್ಲಿ ಇರುತ್ತೆ, ಅದು ಆಟೋ ಪಾಪ್ಯುಲೇಟೆಡ್ ಆಗುತ್ತೆ ಇನ್ಪುಟ್ ನಲ್ಲಿ. ಸೊ ವೇರಿಯೇಷನ್ ಬಂದು ಓನ್ಲಿ ಬಿಲೋ 5% ಮಾಡಬಹುದು. ನೆಕ್ಸ್ಟ್ ಅದನ್ನು ಕೂಡ ರಿಸ್ಟ್ರಿಕ್ಷನ್ ಮಾಡೋ ಚಾನ್ಸಸ್ ಇದೆ. ಸೊ ಇದು ಬಂದು ಔಟ್ಪುಟ್ ಮೈನಸ್ ಇನ್ಪುಟ್ ಈಸ್ ಈಕ್ವಲ್ ಟು ಪೇಯಬಲ್. ಸೊ ದಿಸ್ ಇಸ್ ವಾಟ್ ದ ಏನಂತಾರೆ ಪ್ರೊಸೀಜರ್ ಆಫ್ ದಿ GST ಫೈಲಿಂಗ್. ಸೊ ಓಕೆ, ಸೊ GST ರಿಜಿಸ್ಟ್ರೇಷನ್ ನೀವು ತಗೊಂಡ್ಬಿಟ್ರಿ. ಸೊ ಅದಾದ್ಮೇಲೆ ನಿಮ್ಗೆ ನೀವೇನಾದ್ರೂ ರೆಗ್ಯುಲರ್ GST ತಗೊಂಡಿದ್ರೆ 45 days ಟೈಮ್ ಇರುತ್ತೆ. 14A ಸೆಕ್ಷನ್ ಅಲ್ಲಿ ಏನಾದ್ರು ರಿಜಿಸ್ಟ್ರೇಷನ್ ತಗೊಂಡಿದ್ರೆ ನಿಮ್ಗೆ ಓನ್ಲಿ 30 days ಟೈಮ್ ಇರುತ್ತೆ. ಸೊ 30 days ಫಾರ್ 14A ಅಂಡ್ 45 days ಫಾರ್ ರೆಗ್ಯುಲರ್. ಓಕೆ, ಸೊ ನೀವೇನಾದ್ರೂ 30 days ಒಳಗಡೆ ಮೀನ್ಸ್ GST ತಗೊಂಡ್ಮೇಲೆ ಅದೊಂದು ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ. ಸೊ GST ನ ತಗೊಂಡ್ಮೇಲೆ ನೀವು ಒಂದು ಫರ್ಮ್ ನೇಮ್ ಇಡ್ತೀರಾ. ಆ ಫರ್ಮ್ ನೇಮ್ ಮೇಲೆ ನೀವು ಒಂದು ಕರೆಂಟ್ ಅಕೌಂಟ್ ಓಪನ್ ಮಾಡಲೇಬೇಕು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆಕ್ಚುಲಿ ನಾನು ಅವಾಗಲೇ ಮರ್ತ್ಬಿಟ್ಟೆ. ಸೊ ನಾನು ಹೇಳ್ತಾ ಇದ್ದೀನಿ. ಸೊ ನೀವು ನಿಮ್ ಸೇವಿಂಗ್ಸ್ ಅಕೌಂಟ್ ಮತ್ತೆ ಕರೆಂಟ್ ಅಕೌಂಟ್ ನ ಮಿಕ್ಸ್ ಮಾಡಬೇಡಿ. ಸೊ ಬಿಸ್ನೆಸ್ ರಿಲೇಟೆಡ್ ಆಲ್ ಟ್ರಾನ್ಸಾಕ್ಷನ್ ನ ಕರೆಂಟ್ ಅಕೌಂಟ್ ಅಲ್ಲಿ ಮಾಡಿ. ನಿಮ್ದು ಸೇವಿಂಗ್ಸ್ ಅಕೌಂಟ್ ಮೀನ್ಸ್ ನೀವು ಪರ್ಸನಲ್ ನಿಮ್ ಫ್ರೆಂಡ್ಸ್ ಇಂದ ಸಾಲ ತಗೊಂಡ್ರೆ ಏನಾದ್ರೂ ಮಲ್ಟಿಪಲ್ ಪರ್ಪಸಸ್ ಇರುತ್ತಲ್ಲ, ಈಗ ಏನಾದ್ರೂ QR ಕೋಡ್ ಎಲ್ಲ ಮಾಡ್ತಾ ಇರ್ತೀರಾ, ಅದನ್ನೆಲ್ಲ ಸೇವಿಂಗ್ಸ್ ಅಕೌಂಟ್ ಅಲ್ಲಿ ಮಾಡಿ. ಇದನ್ನ ಬಂದು ಮರ್ಜ್ ಮಾಡಬೇಡಿ. ದಿಸ್ ಇಸ್ ಅ ವೆರಿ ಕಾಂಪ್ಲಿಕೇಟೆಡ್ ಜಾಬ್. ಅದೇನಾದ್ರೂ ಮಾಡಿದ್ರೆ ನಿಮ್ಗೆ ನಾಳೆ ದಿನ ನೋಟಿಸ್ ಬಂದಾಗ ಅದು ಇದು ಎರಡು ಮಿಕ್ಸ್ ಮಾಡ್ಬಿಟ್ಟು ನಿಮ್ಗೆ ಫುಲ್ ಡಿಮ್ಯಾಂಡ್ ಬಂದ್ಬಿಡುತ್ತೆ. ಸೊ 30 ದಿನಕ್ಕೆ ಒಳಗಡೆ ನಿಮ್ಗೆ ಏನಾದ್ರೂ ಮಾಡಿದ್ರೆ ಸೊ ಇದು ವಿತಿನ್ 3 days ಆಟೋ ಅಪ್ರೂವಲ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ.
45 ಡೇಸ್ ಬಂದು ವೆರಿಫಿಕೇಶನ್ ಆಗುತ್ತೆ, ಅರ್ಥ ಮಾಡ್ಕೊಳ್ಳಿ. 30 ದಿನದೊಳಗಡೆ ಮಾಡ್ಲಿಲ್ಲ ಅಂದ್ರೆ ಇದು ಆಟೋಮೆಟಿಕ್ ಸಸ್ಪೆಂಡ್ ಆಗ್ಬಿಡುತ್ತೆ. ಸೊ ಆಟೋಮೆಟಿಕ್ ಸಸ್ಪೆಂಡ್ ಆದ್ಮೇಲೆ ನೀವು ಹೋಗ್ಬಿಟ್ಟು ಡಿಪಾರ್ಟ್ಮೆಂಟ್ ಲೆಟರ್ ಕೊಟ್ಟು ರಿವೋಕೇಶನ್ ಅಪ್ಲೈ ಮಾಡಿ, ದಟ್ ಇಸ್ ಆಲ್ಸೋ ಹೆಡೇಕ್. 45 ಡೇಸ್ ಅಂತಾರೆ, ವಿತಿನ್ 40 ಡೇಸ್ ಮಾಡ್ಲಿಲ್ಲ ಅಂತಂದ್ರೆ ಸಮಟೈಮ್ಸ್ ಹಾಗೆ ಇರುತ್ತೆ, ಸಮಟೈಮ್ಸ್ ಡಿಪೆಂಡ್ ಅಪಾನ್ ಆಫೀಸರ್ ಕನ್ಸಿಸ್ಟೆನ್ಸಿ. ಅವ್ರೇನಾದ್ರು ಡಿಸಿಪ್ಲಿನ್ ಆಗಿ ವರ್ಕ್ ಮಾಡ್ತಾ ಇದ್ರೆ ನೆಕ್ಸ್ಟ್ ಡೇನೆ ಅವನು ಕ್ಯಾನ್ಸಲ್ ಮಾಡ್ಬಿಡ್ತಾನೆ. ಸೊ ಈ ರೀತಿ ಇರುತ್ತೆ. ಸೊ ಬ್ಯಾಂಕ್ ಅಕೌಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂಡ್ ಆಲ್ಸೋ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ದಯವಿಟ್ಟು ನೀವು ಹಣಕಾಸನ್ನ ಬಿಸ್ನೆಸ್ ಸಪರೇಟ್ ಮತ್ತೆ ಸೇವಿಂಗ್ಸ್ ಸಪರೇಟ್, ಸೇವಿಂಗ್ಸ್ ಇನ್ ದ ಸೆನ್ಸ್ ಪರ್ಸನಲ್ ಸಪರೇಟ್ ನ ನಾನು ಇಟ್ಕೊಳ್ಳಿ ಅಂತ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ನೀವು GSTR 3B ನ ಎವ್ರಿ ಮಂತ್ ಬಿಫೋರ್ 20th ಫೈಲ್ ಮಾಡ್ಲಿಲ್ಲ ಅಂತಂದ್ರೆ, ಮೀನ್ಸ್ ಡೀಟೇಲ್ಸ್ ಇದ್ದು ಫೈಲ್ ಮಾಡ್ಲಿಲ್ಲ ಅಂತಂದ್ರೆ 50 rupees ಪರ್ ಡೇ ಫೈನ್ ಬರುತ್ತೆ ನಿಮ್ಗೆ. ಸೊ ಪರ್ ಮಂತ್ ಇಷ್ಟೇ 1500 rupees. ಅದು ಬಂದು ಮ್ಯಾಕ್ಸಿಮಮ್ ಪೆನಾಲ್ಟಿ ಇರೋದು ಆಕ್ಚುಲಿ ಇವಾಗ 2000 rupees. ಸೊ ಪ್ರೀವಿಯಸ್ ಇಟ್ ವಾಸ್ ಆಕ್ಚುಲಿ 10,000 rupees ಪರ್ ಮಂತ್ ಇತ್ತು ಮ್ಯಾಕ್ಸಿಮಮ್. ಸೊ ಡೀಟೇಲ್ಸ್ ಏನಾದ್ರು ಇರ್ಲಿಲ್ಲ ಅಂತ ಅಂದ್ರೆ ನಿಮ್ಗೆ 20 rupees ಫೈನ್ ಬರುತ್ತೆ ಪ್ರೆಸೆಂಟ್. ಸೊ ನೀವೇನಾದ್ರೂ ಫೈಲ್ ಮಾಡ್ಲಿಲ್ಲ ಅಂದ್ರೆ ಮ್ಯಾಕ್ಸಿಮಮ್ ಫೀ ಇರೋದು ಬಂದು 500 rupees. ಸೊ ಇದೆಲ್ಲ ಲೇಟ್ ಫೀ ಇದೆ. ದಯವಿಟ್ಟು ನೀವು ಸೇಲ್ಸ್ ಮಾಡ್ಲಿ ಪರ್ಚೇಸ್ ಮಾಡ್ಲಿ GSTR 1 ಮತ್ತೆ 3B ನ ಫೈಲ್ ಮಾಡ್ಲೇಬೇಕು. ದಟ್ ಈಸ್ ಮ್ಯಾಂಡೇಟರಿ. ನೀವು ಮಾಡ್ಲಿಲ್ಲ ಅಂತಂದ್ರೆ ವಿತಿನ್ 6 months ನಿಮ್ದು GST ಕ್ಯಾನ್ಸಲ್ ಆಗುತ್ತೆ. ಅದಾದ್ಮೇಲೆ ರಿವೋಕೇಶನ್ ಅದೆಲ್ಲ ತುಂಬಾ ತಲೆನೋವು. ನಿಮ್ GST ಆಡಿಟರ್ ಫೀಸ್ ಎಲ್ಲ ಕೊಡ್ಬೇಕಾಗುತ್ತೆ. ಸೊ ನಿಮ್ಗೆ ಅನ್ನೆಸೆಸರಿ ಎಕ್ಸ್ಪೆನ್ಸಸ್ ಬರುತ್ತೆ, ಕಾಂಪ್ಲಿಕೇಶನ್ ಆಗುತ್ತೆ ಅಷ್ಟೇ. ಸೊ ಇದನ್ನೆಲ್ಲ ಹೇಳಿದ್ಮೇಲೆ ನಾನು ನನ್ನ ಫರ್ಮ್ ಬಗ್ಗೆ ಮತ್ತೆ ಹೇಳ್ತಾ ಇದೀನಿ. ಸೊ ನನ್ನ ಹೆಸರು ನಂದೀಶ, ಮತ್ತೆ ಹೇಳ್ತಾ ಇದೀನಿ, ನನ್ನ ಹೆಸರು ನಂದೀಶ, ಪ್ರೊಪ್ರೈಟರ್ ಆಫ್ ದಿ ನಂದೀಶ್ ಆಡಿಟ್ ಅಂಡ್ ಟ್ಯಾಕ್ಸ್ ಕನ್ಸಲ್ಟೆನ್ಸಿ. ಐ ಆಮ್ ಎ ಟ್ಯಾಕ್ಸ್ ಕನ್ಸಲ್ಟೆಂಟ್. ನನ್ನ ಫರ್ಮ್ ಬಂದು ರಾಜಾಜಿನಗರ್ ಮೆಟ್ರೋ ಸ್ಟೇಷನ್ ನಿಯರ್ ಸ್ವಾತಿ ಹೋಟೆಲ್ ಇದೆ. ಸ್ವಾತಿ ಹೋಟೆಲ್ ಬ್ಯಾಕ್ ಸೈಡ್ ನನ್ನ ಬ್ಯಾಂಕ್ ಆಫ್ ಬರೋಡಾ ಇದೆ. ನಿಯರ್ ಬ್ಯಾಂಕ್ ಆಫ್ ಬರೋಡಾನೇ ಆಫೀಸ್ ಬರುತ್ತೆ. ಸೊ ನಾವಿಲ್ಲಿ ನಂಬರ್, ಮೇಲ್ ID ಎಲ್ಲ ಹಾಕಿರ್ತೀವಿ. ಸೊ ನಿಮ್ಗೆ ಏನಾದ್ರೂ GST, ಇನ್ಕಮ್ ಟ್ಯಾಕ್ಸ್, GST, ESI, PF, ಪ್ರೊಫೆಷನಲ್ ಟ್ಯಾಕ್ಸ್, ಲೇಬರ್ ವೆಲ್ಫೇರ್ ಫಂಡ್ ಮತ್ತೆ ಲೇಬರ್ ಫಾರ್ಮ್ಸ್, ಎನಿಥಿಂಗ್ ರಿಲೇಟೆಡ್ ದ ಕಾಂಪ್ಲೈನ್ಸಸ್ ಆಫ್ ದಿ ಸ್ಟ್ಯಾಟ್ಯುಟರಿ ರಿಪೋರ್ಟ್ಸ್, ಅದೇನಾದ್ರೂ ಡೌಟ್ಸ್ ಇದ್ರೆ ನೀವು ನನ್ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಮಿನಿಮಮ್ ಕಾಸ್ಟ್ ಅಲ್ಲಿ ಬೆಸ್ಟ್ ಕೈಂಡ್ಸ್ ಆಫ್ ಸರ್ವಿಸಸ್ ನಾವು ಪ್ರೊವೈಡ್ ಮಾಡ್ತೀವಿ. ನಮ್ಮ ಟೀಮ್ ತುಂಬಾ ಚೆನ್ನಾಗಿದೆ. ದಯವಿಟ್ಟು ಸಪೋರ್ಟ್ ಮಾಡಿ. ನನ್ನ ಲೊಕೇಶನ್ ಮತ್ತೆ ಮೊಬೈಲ್ ನಂಬರ್, ಮೇಲ್ ID ಎಲ್ಲಾನು ನಿಮ್ಗೆ ಡಿಸ್ಪ್ಲೇ ನಲ್ಲಿ ಹಾಕಿರ್ತೀವಿ. ಏನೇ ಡೌಟ್ಸ್ ಇದ್ರು ದಯವಿಟ್ಟು ನಾವು FOC ಫ್ರೀ ಆಫ್ ಕಾಸ್ಟ್ ನಾವು ನಿಮ್ಗೆ ಸರ್ವಿಸಸ್ ಕೊಡ್ತೀವಿ, ರಿಸಾಲ್ವ್ ಮಾಡ್ಕೊಡ್ತೀವಿ. ಡೌಟ್ಸ್ ಇದ್ರೆ ಫೋನ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು, ಒಳ್ಳೆಯದಾಗಲಿ.